ದಿ ವರ್ಲ್ಡ್ ಫೇಮಸ್ ತಾಜ್ ಮಹಲ್, ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದಂತಹ ತಾಜ್ ಮಹಲ್ನ ಇವತ್ತು ನೋಡಿ ಮುಗಿಸಿದ್ದೀವಿ. ಸೊ ಈಗ ನೆಕ್ಸ್ಟು ಆಗ್ರಾ ಫೋರ್ಟ್ಗೆ ಹೊರಡೋಣ. ತಾಜ್ ಮಹಲ್ ನೋಡಿ ಎಕ್ಸಿಟಿಗೆ ಬಂದಿದ್ದೀವಿ. ಇದು ಹೊಸ್ದಾಗಿರೋ ತಾಜ್ ಮಹಲ್ ಮೆಟ್ರೋ ಸ್ಟೇಷನ್, ಆಗ್ರಾ ಮೆಟ್ರೋ ಏನಿದೆಯಲ್ಲ ಅದ್ರದ್ದು ಮೆಟ್ರೋ ಸ್ಟೇಷನ್ ಹೊಸ್ದಾಗಿರೋದು, ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ನು. ಬರೀ ಒಂದು 5 ಸ್ಟೇಷನ್ ಮಾತ್ರ ಆಪ್ರೇಟಿಂಗ್ ಇದೆಯಂತೆ, ಇನ್ನು ಮಿಕ್ಕಿದೆಲ್ಲ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ಫ್ಯೂಚರಲ್ಲಿ ಮಾಡ್ತಾರೆ. ಬಟ್ ನಾವು ಒಂದು ಆಟೋದವ್ರು ಸಿಕ್ಕಿದ್ರು, ಅವರು ಕಂಪ್ಲೀಟ್ ಆಗ್ರಾ ಟ್ರಿಪ್ ಮಾಡಿಸ್ತೀನಿ ಅಂದರೆ ಮೀನ್ಸ್ ಪ್ಲೇಸ್ಗಳಿಗೆಲ್ಲ ಡ್ರಾಪ್ ಪಿಕಪ್ ಮಾಡ್ಕೋತೀನಿ, ಫೈನಲಾಗಿ ಪೇಮೆಂಟ್ ಮಾಡಿ ನನಗೆ ಅಂತ ಪರ್ ಹೆಡ್ 200 ಹೇಳಿದ್ದಾರೆ. ಸೊ ನಾವು 3 ಜನ ಇರೋದ್ರಿಂದ ಒಂದು ಆಟೋ ಶೇರಿಂಗಲ್ಲಿ 600 ರುಪೀಸ್ ಒಂದು ಆಟೋ ಮಾಡ್ಕೊಂಡಿದ್ದೀವಿ. ಸೊ ಅದರಲ್ಲೇ ಈಗ ನಮಗೆ ಆಗ್ರಾ ಫೋರ್ಟ್ ಕರ್ಕೊ ಹೋಗ್ತಾರೆ. ಈಗ ಆಗ್ರಾ ಫೋರ್ಟ್ ಕಡೆ ಹೊರಟಿದ್ದೀವಿ. ಇವರೇ ಆಟೋ ಬುಕ್ ಮಾಡ್ಕೊಂಡಿರೋದು ನಾವು. ಸೊ ಚೆನ್ನಾಗಿ ಸುತ್ತಾಡಿಸ್ತವ್ರೆ. ಇವ್ರು ಹೇಳ್ತಿರೋ ಪ್ರಕಾರ ಜುಲೈವರೆಗೂ ಮಳೆನೇ ಆಗಲ್ವಂತ ಇಲ್ಲಿ. ಜುಲೈ ನಮ್ಮ ಸೈಡ್ ಏನು ಪೀಕ್ ಮಳೆ ಆಗುತ್ತಲ್ಲ ಅವಾಗ ಇಲ್ಲಿ ಫಸ್ಟ್ ಮಳೆ ಆಗುತ್ತಂತೆ. ಅಷ್ಟೇ ಜುಲೈ ಮಂತಲ್ಲಿ ಏನು ಮಳೆ ಆಗುತ್ತೆ ಅಷ್ಟೇ ಅಂತೆ ಮಳೆ ಇವರಿಗೆ. ಸೊ ಮಳೆನೇ ಇಲ್ಲ ಈಟಿಗೆ, ಈಗಲೇ ತಡ್ಕೊಳಕ್ಕೆ ಆಗ್ತಲ್ಲ, ಸುತ್ತಾಡಕ್ಕೆ ಬಂದಾಗಿಲ್ಲ. ಇಲ್ಲೇ ಇರ್ತೀವಿ ಸದೈದೀವಿ ಅಷ್ಟೇ. Silence 90 crores -3. God is great. A few minutes later. ಇವಾಗ ಆಗ್ರಾ ಫೋರ್ಟ್ ಎಂಟ್ರೆನ್ಸಿಗೆ ಬಂದಿದ್ದೀವಿ ನೋಡಿ. ಇದೇ ಆಗ್ರಾ ಫೋರ್ಟು. ಫುಲ್ ಇದು ರೆಡ್ ಫೋರ್ಟ್ ಹೆಂಗಿದೆ ಅದೇ ಕಾಪಿ. ರೆಡ್ ಫೋರ್ಟು ಆಗ್ರಾ ಫೋರ್ಟ್ ಎಲ್ಲ ಸೇಮ್ ಒಂದೇ ಡಿಸೈನಲ್ಲಿರೋದು. ಸೊ ಇಲ್ಲೂ ಆಗ್ರಾ ಫೋರ್ಟ್ ಹತ್ರನೂ ಒಂದು ಮೆಟ್ರೋ ಸ್ಟೇಷನ್ ಆಗ್ತಾಯಿದೆ, ಬಟ್ ಅಂಡರ್ ಕನ್ಸ್ಟ್ರಕ್ಷನ್ ಇನ್ನೂ ಓಪನ್ ಆಗಿಲ್ಲ. ಸೊ ಆದಮೇಲೆ ಈಸಿಯಾಗಿ ಓಡಾಡ್ಕೋಬೋದು ಅಲ್ಲಿಂದ ಇಲ್ಲಿಗೆಲ್ಲ, ಟ್ರಾನ್ಸ್ಪೋರ್ಟೇಷನ್ಗೆ ಏನು ತೊಂದರೆ ಇರೋಲ್ಲ. ಸೊ ಇಲ್ಲೂ ಟಿಕೆಟ್ ಒಬ್ಬರು ಪರ್ ಹೆಡ್ 40 ರುಪೀಸ್ ಬೀಳುತ್ತೆ, ಟಿಕೆಟ್ ತೊಗೋಬೇಕು. ಎಂಟ್ರಿ ಟಿಕೆಟಲ್ಲಿ ಒಂದು ಟ್ವಿಸ್ಟ್ ಇದೆ, ಏನು ಗೊತ್ತಾ, 2 ಥರ ಟಿಕೆಟ್ ಕೊಡ್ತಾರೆ, 2 ತೊಗೊಳ್ಳೇಬೇಕು. ಒಂದು 40 ರೂಪಾಯಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೊಡ್ತಾ ಇರೋದು, ಇನ್ನೊಂದು ಈ ಕಡೆ ಏನದು ಪಾತ್ಕಾರ್ ಅಂತ ಹಾಕಿದ್ದಾರೆ, ಅಂದರೆ ಮೋಸ್ಟ್ಲಿ ಪಂಚಾಯತಿ ಇರ್ಬೋದು, ಅವ್ರ ಕಡೆಯಿಂದ 10 ರೂಪಾಯಿ ಟಿಕೆಟು. 2 ತೊಗೊಂಡ್ರೇ ಎಂಟ್ರಿ. ಆದರೂ ಸಾಕಾಗಿದೆ ನೋಡಿ, ಏನು ದೊಡ್ಡದಾಗಿದೆ ಇದೆಲ್ಲ. ಮೊದಲು ಇದಿರಲಿಲ್ಲ ಅನ್ಸುತ್ತೆ ಅವಾಗೆಲ್ಲ, ರಾಜರ ಕಾಲದಲ್ಲಿ ಅಲ್ವಾ. ಅಲ್ಲ ಕೆಳಗಡೆ ನದಿ ಮಾಡೋರು ಏನು ಕೇಳಲ್ಲ, ಯಾರು ಬರಬಾರ್ದು ಅಂತ. ಸೊ ಇಲ್ಲೂ ಇದು ಇರ್ತಿರ್ಲಿಲ್ಲ, ಏನಾದ್ರು ಕ್ಲೋಸಿಂಗ್ ಆ ಟೈಪ್ ಇರ್ತಿತ್ತು ಅಲ್ವಾ. ಇದು ಯಾರು ಜಂಪ್ ಹಾಂ. ಸೊ ಇದು ಇರ್ತಿರ್ಲಿಲ್ಲ ಆ ಟೈಮಲ್ಲಿ. ಹ್ಞೂ ಅಲ್ಲಿಗೆ ಬರೋಕ್ಕಾಗಲ್ಲ ಅಂದರೆ ಹಿಂಗೆ ಮಾಡ್ತಾ ಇದ್ದೀವಿ. ಹಾಂ ಅದೇ. ಸೊ ಇದು ಏನೋ ವುಡನ್ ಬ್ರಿಡ್ಜ್ ಆ ಥರ ಇರುತ್ತೆ ಆ ಟೈಮಲ್ಲಿ. ಅಮರ್ ಸಿಂಗ್ ಗೇಟ್ ಇದು ಗೇಟ್ ಹೆಸರು. ಸರ್ ಈ ಸರ್ ನೈ ಜಾಗ ಮೈಕ್ ದೇವ್ರ ಒಳ್ಳೇದು ಮಾಡ್ತದ ನಿಂಗೆ. ಅಷ್ಟೇನಂದರೆ ಇಲ್ಲಿ ಕ್ಯಾಮ್ರಾ ಎಲ್ಲೋ ಇದೆ, ಬಟ್ ಮೈಕ್ ಅಲ್ಲೋ ಇಲ್ವಂತೆ. ಸೊ ಮೈಕ್ನ ವಾಪಸ್ಸು ಡೆಪಾಸಿಟಲ್ಲಿ ಇಟ್ಬಿಟ್ಟು ಬನ್ನಿ ಅಂತ ಕಳಿಸಿದ್ರು. ಅಲ್ಲೋಗಿ ಇಟ್ಬಿಟ್ಟು ಬಂದಿದ್ದೀನಿ. ಸೊ ವಾಯ್ಸು ಎಷ್ಟು ಕ್ಲೀನಾಗಿ ರೆಕಾರ್ಡ್ ಆಗುತ್ತೋ ಗೊತ್ತಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ದಿ ಗ್ರೇಟ್ ಆಗ್ರಾ ಫೋರ್ಟ್ ಎಂಟ್ರೆನ್ಸು ಫುಲ್ಲು ರೆಡ್ ಸ್ಟೋನ್ಸ್ ಯೂಸ್ ಮಾಡ್ಕೊಂಡು ಕಟ್ಟಿರೋದು. ಸೊ ರೆಡ್ ಫೋರ್ಟ್ ಏನಿದೆ ಅದ್ರ ಐಡೆಂಟಿಕಲ್ ಇದೂ 2 ಸೇಮ್ ಟು ಸೇಮ್ ಅಂತೆ. ಸೊ ನಾವು 2ರಲ್ಲಿ ಒಂದು ನೋಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ, ಇಲ್ಲ ರೆಡ್ ಫೋರ್ಟ್ ಹೋಗೋಣ ಇಲ್ಲ ಇದಕ್ಕೆ ಹೋಗೋಣ ಅಂತ. ಎಲ್ಲ ಸಣ್ಣ ಸಣ್ಣ ಇಟ್ಟಿಗೆ ಯೂಸ್ ಮಾಡಿ ಕಟ್ಟಿರೋದು, ಸಣ್ಣ ಇಟ್ಟಿಗೆ ಕೆಮ್ಮಣ್ಣು. ಬಟ್ ಅಲ್ಲಿ ಫ್ರಂಟಲ್ಲಿ ಮಾತ್ರ ಕಲ್ಲುಗಳು, ಫ್ರಂಟ್ದೇನಿದೆ ಅದೆಲ್ಲ ಕಲ್ಲುಗಳಲ್ಲಿ ಕಟ್ಟಿರೋದು. ಇನ್ನು ಗೋಡೆ ಫುಲ್ಲು ಕೆಂಪು ಇಟ್ಟಿಗೆಲಿ. ಸೊ ನೋಡಿ ಇದು ರಾಜಮಾರ್ಗ ನಾವು ನಡೀತಾ ಇರೋದು ಸರ್, ಬಟ್ ಇವರೆಲ್ಲ ನಡೀತಿರೋದು ನಾರ್ಮಲಾಗಿ ಇತ್ತು ತಾಯ್ಕೊಂಡು ಹೋಗ್ತಾರೆ ನೋಡಿ. ಇದು ಫುಲ್ಲು ಕೆಳಗಡೆ ಕಲ್ಲಿದು, ಕಲ್ಲು ಮಳೆ ಗಿಳೆ ಬಂದಾಗೆಲ್ಲ ಜಾರಬಾರ್ದು ಮಾಡಬಾರ್ದು ಅಂತ ಫುಲ್ಲು ಉದ್ದಕ್ಕೂ ಎಲ್ಲ ಕಲ್ಲಲ್ಲೂ ಗ್ರೂವ್ಸ್ ಹೊಡೆದ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಸ್ಲಿಪ್ ಆಗಲ್ಲ ಆ ಥರ. ಮೇಲೆ ಹತ್ತು ಬಂದರೆ ಈ ಥರ ಇದೆ. ಇನ್ನು ಒಳಗೆ ತುಂಬ ಇದೆ, 1.5 hour 2 hour ಸುತ್ತಾಡ್ಬೋದಂತೆ. ಫುಲ್ ಕವರ್ ಮಾಡೋ ಅಷ್ಟರಲ್ಲಿ ಅಷ್ಟು ಟೈಮ್ ಹಿಡಿಯುತ್ತಂತೆ. ಸೊ ಅಷ್ಟು ದೊಡ್ಡದಾಗಿದೆ ಕೋಟೆ ಅಂತ ಅರ್ಥ. ಇರಲೇಬೇಕಲ್ಲ, ರಾಜಧಾನಿ ಇಡೀ ಹಿಂದೂಸ್ತಾನನ ಆಳ್ತಾ ಇದ್ದಿದ್ದು, ಅಷ್ಟು ದೊಡ್ಡದಾಗಿ ಇರಲೇಬೇಕಲ್ಲ. ಇದೆಲ್ಲ ಫುಲ್ಲು ಹವಾ ಮಹಲ್ ಅಂತ ಏನಂತಾರೆ ಆ ಥರ, ಫುಲ್ಲು ವೆಂಟಿಲೇಷನ್ನು ತಣ್ಣಗಿರಲಿ ಅಂತ ಬೇಸಿಗೆ ಟೈಮಲ್ಲಿ ಮಾಡ್ಕೊಂಡಿರ್ತಾರೆ. ಆರಾಮಾಗಿ ಆಚೆ ಕೂತ್ಕೊಳ್ಳೋಕೆ ವರಂಡ ಅಂತ ಏನು ಮಾಡ್ಕೋತೀವಲ್ಲ ನಾವು, ಆಗಿನ ಕಾಲದ ರಾಜರು ವರಂಡ, ಅದು ಪ್ಯಾಲೇಸು. ಇದು ಔಟ್ಸೈಡ್ ಏನು ನೋಡಿದ್ವಲ್ಲ ಅದು ಕೋಟೆ. ಸೊ ಫುಲ್ಲು ಸುತ್ತಾಡಿ ನೋಡೋಕ್ಕೆ 2 hour ಬೇಕಂತೆ. ಶುರು ಮಾಡೋಣ. ಇಲ್ಲಿಂದ ಇಲ್ಲಿವರೆಗೂ ಒಂದು ಕಾರಿಡಾರ್ ಇದೆ. ಕಾರಿಡಾರಲ್ಲಿ ನಡ್ಕೊಂಬಂದರೆ ಇಲ್ಲೊಂದು ಯಾವುದೋ ಖಾಸ್ ಮಹಲ್ ಅಂತ ಒಂದಿದೆ, ಅಂದರೆ ಇದೊಂದು ಅರಮನೆ. ಜೋಧಾ ಅಕ್ಬರ್ ಮೂವಿದು ಆಲ್ಮೋಸ್ಟ್ ಸೀನ್ಸ್ಗಳು ಇಲ್ಲೇ ಅಂತ ಶೂಟ್ ಆಗಿರೋದು. ಬ್ರೈಲ್ ಲ್ಯಾಂಗ್ವೇಜಲ್ಲಿ ಹಾಕಿರೋದು ಫುಲ್ಲು. ಕುರುಡರು ಬಂದರೂ ಹಿಸ್ಟ್ರಿ ಓದ್ಕೋಬೋದು. ಅವ್ರಿಗಿರೋ ಇಂಟ್ರೆಸ್ಟ್ ನಮಗಿಲ್ಲ, ನಾವು ಓದೋಲ್ಲ. ಸಕ್ಕತ್ತಾಗಿದೆಯಲ್ಲ. ಜೋಧಾ ಅಕ್ಬರ್ ಮತ್ತು ಇನ್ನೊಂದಷ್ಟು ಮುಘಲ್ ಆಳ್ವಿಕೆ ಮೇಲೆ ಯಾವುದ್ಯಾವ್ದು ಮೂವೀಸ್ ಮಾಡಿದಾರೋ ಅದನ್ನೆಲ್ಲ ಆಲ್ಮೋಸ್ಟ್ ಇಲ್ಲೇ ಶೂಟ್ ಮಾಡಿರೋದು. ಸೊ ಆ ಮೂವೀಸ್ಗಳಲ್ಲಿ ನೋಡಿರ್ತೀರ, ಅದೇ ಜಾಗ ಇದು. ಚೆನ್ನಾಗಿದೆ ಅಲ್ಲ.
ನೋಡಿ ಈ ಥರ ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು ಬಂದರೆ ಇಂಟ್ರೆಸ್ಟ್ ಇರೋರು. ನಿಮ್ಗೆ ಯಾಕೆ ಬೇಕದು? ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಆ ಕಡೆಯಿಂದ, ಅದು ನದಿ, ಯಮುನಾ ನದಿ ಕಾಣುತ್ತಂತೆ. ಇದು ದೂರದಿಂದ ವೈಟ್ ಮಾರ್ಬಲ್ ಥರನೇ ಕಾಣಿಸುತ್ತಲ್ಲ, ಅಲ್ಲಿ ಕಾಣಿಸುತ್ತಲ್ಲ ತಾಜ್ದು, ಹಂಗೆ ಕಾಣಿಸುತ್ತೆ. ಸೇಮ್ ಇರ್ಬೋದು ಇದೂ. ಇದು ಅದೇನೆ, ಸೇಮ್ ವೈಟ್ ಮಾರ್ಬಲ್ಲು. ಅಲ್ಲಿ ತಾಜ್ ಮಹಲಲ್ಲಿ ಏನು ಯೂಸ್ ಮಾಡಿದಾರೋ ಸೇಮ್ ವೈಟ್ ಮಾರ್ಬಲ್ ಯೂಸ್ ಮಾಡಿರೋದು. ಸೊ ಇದು ಬಂದು ಆಗಿನ ಟೈಮಲ್ಲಿ ರಾಜರು ಸಂಜೆ ಟೈಮಲ್ಲಿ ಕುತ್ಕೊಂಡು ಟೀ ಕುಡಿಯೋಕ್ಕೆ, ಎಣ್ಣೆ ಹೊಡಿಯೋಕ್ಕೆ ಮಾಡ್ಕೊಂಡಿರೋ ಜಾಗ. ಇಲ್ಲಿಂದ ಎಂಥ ವ್ಯೂ ಇದೆ ಅಂದರೆ ಎಂಜಾಯ್ ಮಾಡಿಕೊಂಡು ಟೀ ಕುಡಿತಾ ಇದ್ರೆ ಆಹಾ ಮಜಾನೇ ಮಜಾ ಅಲ್ಲ. ಅದು ಖಾಸ್ ಮಹಲ್ ಅಂತ ಏನು ನೋಡಿದ್ವಲ್ಲ, ಅದು ರಾಣಿಯರು ಇರೋಕ್ಕೆ ಮಾಡಿದ್ದಂತೆ, ರಾಣಿ ಇರೋ ರೂಮು ಅದು ಹೇಳ್ಬೇಕು ಅಂತ. ಇಲ್ಲಿ ಇದು ರಾಜರದು, ರಾಜು ದರ್ಬಾರ್ ಹಾಲು, ರಾಜಂದು ರೂಮು ಅದೆಲ್ಲ ಇರುತ್ತೆ. ಇಲ್ಲೆಲ್ಲ ಫುಲ್ಲು ಫಂಕ್ಷನ್ಸ್ ಮಾಡೋಕ್ಕೆ ಮತ್ತು ಎಲ್ಲ ಮೀಟಿಂಗ್ಸ್ ಮಾಡೋಕ್ಕೆ ಅದಕ್ಕೆ ಯೂಸ್ ಮಾಡ್ತಾ ಇದ್ದಂತೆ. ಗೈಡ್ ಹೇಳ್ತಾಯಿದ್ರು, ಬಟ್ ವೀಡಿಯೋ ಮಾಡೋಂಗಿಲ್ವಂತೆ ಗೈಡ್ದು, ಅದಕ್ಕೆ ಎಲ್ಲ ಕೇಳಿಸ್ಕೊಂಡು ನಾನು ಹೇಳ್ತಾಯಿದ್ದೀನಿ ಅಷ್ಟೇ. ಎಲ್ಲ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅವಾಗ. ಅಲ್ಲ ಈಜೊಡಿಯಾಗ ಚೆನ್ನಾಗೈತೆ, ನೀರು ತುಂಬ್ಕೊಂಡಿರಲಿ ನೋಡಿ. ಅಲ್ಲೊಂದು ಪಿರಂಗಿ ಬೇರೆ ಮಡಗೋರು ನಮ್ಮ ಕಡೆಗೆ ಪಾಯಿಂಟ್ ಆಗೈತೆ, ಬೇರೆ ಯಾರೋ ಬೆಂಕಿ ಅಂತೀವಿ. ಅಲ್ಲಿಂದ ಏನು ತೋರಿಸಿದ್ನಲ್ಲ ಒಳಗಡೆ ರಾಜು ದರ್ಬಾರ್ ಅದೆಲ್ಲ ಇರೋದು ಅಂತ. ಸೊ ಅಲ್ಲೇನೋ ವರ್ಕ್ ಪ್ರೋಗ್ರೆಸ್ಸಲ್ಲಿದೆ ಅಂತೆ, ಒಳಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು. ಸೊ ಅಲ್ಲೆಲ್ಲ ನೋಡೋಕ್ಕಾಗಲ್ಲ. ಅದೇ ಕೋಟೆ ತುಂಬ ದೊಡ್ಡ ಇದೆಯಲ್ಲ, ನೋಡಿದ್ರೆ ಎಲ್ಲ ಟೈಮ್ ಇಲ್ಲೇ ಇದಾಗುತ್ತೆ ಅಂತ ಎಲ್ಲ ಮುಚ್ಚಿಬಿಟ್ಟು ಒಂದು ಪಾರ್ಟ್ ನೋಡೋಕೆ ಬಿಟ್ಟಿರ್ತಾರೆ ಅಷ್ಟೇ. ನಮ್ಗೆ ಅಷ್ಟು ಸುತ್ತರೇ ಸಾಕು, ಎಲ್ಲ ಒಂದೇ ಥರ ಇರುತ್ತೆ. ಇನ್ನೇನು ಒಳಗಡೆ ನಮ್ಮ ಮೈಸೂರು ಪ್ಯಾಲೇಸಲ್ಲಿ ಬಿಟ್ಟಂಗೆ ಒಳಗಡೆ ಎಲ್ಲ ಬಿಡಲ್ಲ ಇವರು ಅಲ್ವಾ. ಮೈಸೂರು ಪ್ಯಾಲೇಸಲ್ಲಿ ಫುಲ್ ಒಳಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ಬೋದು ಆರಾಮಾಗಿ. ಅವ್ರ ರಾಜರದ್ದು ಫೋಟೋಗಳು ಅವು ಇವು ತೊಟ್ಲು ಎಲ್ಲ ನೋಡ್ಕೊಳ್ಬೋದು ಅಲ್ಲಿ ಅಲ್ವಾ. ನಮ್ಮ ಮೈಸೂರು ಪ್ಯಾಲೇಸ್ ಮಾತ್ರ, ಬೇರೆವೆಲ್ಲ ಅದು ಮುಂದೆ ಅದೇ ಒಂದು ಡಿಫ್ರೆಂಟ್ ಅಷ್ಟೇ ಇದು. ಬಟ್ ಅಷ್ಟೊಂದೇನು ಚೆನ್ನಾಗಿಲ್ಲ. ಇದು 7th ವಂಡರ್ ಅಂತ ಮಾಡಿರೋದು, ಅದ್ರ ಡಿಸೈನ್ ಮತ್ತು ಇದಕ್ಕೋಸ್ಕರ ಅಲ್ಲ, ಅದ್ರ ಪ್ರಾಪರ್ಟೀಸ್ಗೋಸ್ಕರ ಮಾಡಿರೋದು 7th ವಂಡರ್ ಅಂತ. ಅದು ಫುಲ್ಲು ಒಂದೇ ಮಾರ್ಬಲಲ್ಲಿ ಮಾಡಿದ್ದಾರೆ. ಪ್ಲಸ್ ಇಷ್ಟು ವರ್ಷ ಆದ್ರೂ ಅದ್ರದ್ದು ಪ್ರಾಪರ್ಟೀಸ್ ಕಳ್ಕೊಂಡಿಲ್ಲ. ಮೂನ್ ಲೈಟ್ ಬಿದ್ದಾಗ ಬ್ಲೂ ಕಲರ್ ಅಲ್ಲಿ ಕಾಣಿಸುತ್ತೆ ಅದು ತಾಜ್ ಮಹಲ್. ಸೊ ನಾರ್ಮಲ್ ಆಗಿ ವೈಟ್ ಇರುತ್ತೆ, ಅದು ವೈಟ್ನು ಏನು ಶೇಡ್ ಆಗಿಲ್ಲ, ಏನೂ ಆಗಿಲ್ಲ. ಪ್ರಾಪರ್ಟೀಸ್ ಉಳ್ಕೊಂಡಿದ್ದಲ್ಲ, ಅದಕ್ಕೋಸ್ಕರ ಅದನ್ನ ಆ್ಯಡ್ ಮಾಡಿರೋದು. ಡಿಸೈನ್ ಚೆನ್ನಾಗಿದೆ ಅಂತ ಆ್ಯಡ್ ಮಾಡಿದ್ದು, ನೀವು ಹೇಳ್ದಂಗೆ ನಮ್ಮ ಮೈಸೂರು ಪ್ಯಾಲೇಸ್ ಆ್ಯಡ್ ಮಾಡ್ಬೋದಿತ್ತು. ಎಷ್ಟೆಷ್ಟು ದೊಡ್ಡದಾಗಿ ಹಿಂಗೆ ಕಟ್ಟಿದ್ದಾರೆ. ಎಷ್ಟು ಸಾವಿರ ಜನಕ್ಕೆ ಸೇರಿಸ್ಬೇಕಿತ್ತಲ್ಲ ಆ ಟೈಮಲ್ಲಿ, ಸೇರ್ತಿದ್ರಲ್ಲ ಏನಾದ್ರು ಫಂಕ್ಷನ್ ಅದು ಇದು ಅಂದಾಗ, ಅದಕ್ಕೋಸ್ಕರ ಇಷ್ಟು ದೊಡ್ಡ ಕಟ್ಟಿದ್ದಾರೆ. ಆಗ್ರಾ ಫೋರ್ಟ್ ಫುಲ್ ನೋಡಿ ಮುಗೀತು. ಎಲ್ಲ ಸುತ್ತಾಡಿ ನೋಡಿದ್ದೀವಿ. ಎಷ್ಟು ನೋಡೋರು ಅಷ್ಟೇ, ಎಲ್ಲ ಕಡೆ ಒಂದೇ ಥರ ಗೋಡೆಗಳು, ಒಂದೇ ಥರ ರೂಮ್ಗಳು, ಎಲ್ಲ ಒಂದೇ ಥರ ಇರೋದು, ಸೇಮ್ ಡಿಸೈನ್. ಆಗ್ರಾ ಫೋರ್ಟ್ದು ವೀಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಟೇಕ್ ಕೇರ್, ಬಾಯ್.